ಮೊದಲನೇದಾಗಿ ZEE5 ಹಾಗೂ ಪ್ರದೀಪ, ದೀಪಕ್, ಆಮೇಲೆ KRG ಪ್ರೊಡಕ್ಷನ್ ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಥರದ ವೆಬ್ ಸೀರೀಸ್ ಆಗೋದ್ರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು, ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ. ಆಮೇಲೆ ತುಂಬ ಜನ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರೆಲ್ಲರೂ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಲಿಕ್ಕೆ ಹಾತೊರಿತಾ ಇದ್ದಾರೆ. ಆದರೆ ಸಿನಿಮಾಗಳಲ್ಲಿ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ, ತುಂಬ ಒಳ್ಳೆಯ ಆ್ಯಕ್ಟರ್ಸ್ಗಳಾಗುವರ ಕಡೆಗೆ ಅವ್ರು ಏನಾದ್ರು ಗಮನ ಕೊಡ್ತಾ ಇದ್ದರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಡುತ್ತೆ. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ZEE5ಗೆ. ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ, ನಾನು ಆರ್ಟ್ ಡೈರೆಕ್ಟ್ರಾಗಿ ತುಂಬ ಬ್ಯುಸಿಯಾಗಿರ್ತೀನಿ. ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ಗಳು ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತಿರ್ತೀನಿ. ನನಗೆ KRG ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀವಿ ಅರುಣ್ ಸರ್, ಒಂದು ಕಾಪ್ ರೋಲ್ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದರು. ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು. ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ, ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ. ಆಮೇಲೆ ನಾನು ಯೂಶ್ವಲಿ ನಿಮಗೆ ಗೊತ್ತೇ ಇದೆ, ನಾನು ಹಿಂದೆ ಮಾಡಿರುವಂಥ ವೀರಮದಕರಿ ಇರ್ಬೋದು, ಅಥವಾ ಬೇರೆ ಜಸ್ಟ್ ಮಾತಲ್ಲಿ ಇರ್ಬೋದು, ಅಥವಾ ಸಂಜು ವೆಟ್ಸ್ ಗೀತಾ ಇರ್ಬೋದು, ಆಮೇಲೆ ನಿಮಗೆ ಮೈನಾ ಇರ್ಬೋದು, ನಾನು ಸೀರಿಯಸ್ ರೋಲ್ ಮಾಡಿದ ಒಂದು ಸ್ವಲ್ಪ ಕಡಿಮೆ. ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು, ಸೀರಿಯಸ್ ರೋಲ್ ಆಗಿತ್ತು. ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲು, ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ. ಈಗ ನನಗೆ ಅದು ಅವಕಾಶ ಸಿಕ್ಕಿರೋದ್ರಿಂದ ಇದು ನಾನು ಬಳಸ್ಕೊಳ್ಳಬೇಕು ಆ್ಯಕ್ಟ್ರಾಗಿ ಎನ್ನುವ ದೃಷ್ಟಿಯಿಂದ ನಾನು ಒಪ್ಕೊಂಡೆ. ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ, ಒಂದು ನಮ್ಮ ಕಾರ್ತಿಕ್, ಇಲ್ಲ ಸರ್ ಈ ರೋಲ್ ಯಾರಿಗೂ ನಾನು ಹೇಳಲ್ಲ, ನೀವೇ ಮಾಡಬೇಕು ಅಂತ. ಅವ್ರು 3 ಜನನೂ ಅಷ್ಟೇ. ನನಗೆ ಬಹಳ ಖುಷಿ ಆಯಿತು. ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನೀವು ನೋಡಿರ್ತೀರಿ, ಉದ್ದ ಕೂದಲು ಬಿಟ್ಟು ಗಡ್ಡ ಬಿಟ್ಕೊಂಡಿದ್ದೆ, ದೆನ್ ಐ ಚಾಪ್ ಮೈ ಹೇರ್. ಇದಕ್ಕೂ ಅಷ್ಟೇ. ಆಮೇಲೆ ಗ್ರಾಮಾಯಣ ಸಿನಿಮಾಗಾಗಿ ಕೂಡ ನಾನು ಇದೇ ಗೆಟಪ್ಪಲ್ಲಿ ಇದ್ದೆ. ನನಗೆ ಬಹಳ ಖುಷಿಯಾಗಿದ್ದು, ನನಗೊಂದು ಒಳ್ಳೆಯ ಅವಕಾಶ, ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು. ಹಾಗಾಗಿ ಶೋಧ ನಿಜವಾಗಲೂ ಪವನ್, ನೀವು ಡೈರೆಕ್ಟ್ರಾಗಿ ಇಷ್ಟು ದಿನ ನೋಡಿದ್ರಿ, ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಅವ್ನು ಥಿಯೇಟ್ರ್ ಪ್ಲೇಸ್ಗಳನ್ನು ನಾನು ನೋಡಿದ್ದೀನಿ. ಇದರಲ್ಲಿ ನೀವು ಅವ್ನ ಪರ್ಫಾರ್ಮೆನ್ಸ್ ನೋಡ್ಬೇಕು. ಈವನ್ ಸಿರಿ ಆಲ್ಸೋ ತುಂಬ ಒಳ್ಳೆ ನಟಿ, ರಂಗಭೂಮಿಯಲ್ಲೂ ಅಷ್ಟೇ, ಈಗ ಸೀರಿಯಸ್ಸಲ್ಲಿ. ಆಮೇಲೆ ಇವರಿಬ್ಬರು ಅಷ್ಟೇ ಭಾಳ ಒಳ್ಳೆಯ ಇದು. ಆ ಪುಟಾಣಿ ಭಾಳ ಸಖತ್ತಾಗಿ ಮಾತಾಡ್ತಾಳೆ, ಕೇಳಿ ಸಖತ್ತಾಗಿದ್ದಾಳೆ ಅವಳು. ಅವಳು ಹಾಡಿಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿ ಆಡ್ತಾಳೆ. ನಿಜ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಅವಳೊಬ್ಬಳು ಸಿಂಗರು. ಒಟ್ಟಾರೆ ನಮಗೆ ಖುಷಿ ಆಯಿತು. ಪ್ರೊಡಕ್ಷನ್ ವೈಸು ಬಹಳ ಖುಷಿ ಆಯಿತು ನನಗೆ. ಒಂದೇನು ಅಂದರೆ, ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನು, ನಾವೆಲ್ಲರೂ ಕೂತು ಒಂದು ಸೀನ್ನ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಕೂತಾಗ ಅದು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು. ಆಮೇಲೆ ಪವನ್ನು ಅಷ್ಟೇ, ಆ್ಯಸ್ ಎ ಡೈರೆಕ್ಟರ್, ಆಮೇಲೆ ಅವರಿಗೆ ಅವ್ರದ್ದೇ ಆದಂಥ ಅನುಭವ ಜಾಸ್ತಿ ಇರೋದರಿಂದ ಇದಕ್ಕೆ ಯಾವ್ಯಾವ ಥರದಲ್ಲಿ, ಯಾಕೆಂದರೆ ಅವ್ರದ್ದು ಶಿಷ್ಯನೇ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಿಂತ್ಕೊಂಡು, ನೀವು ನಂಬ್ತಿರಲ್ಲ, ಮೊನ್ನೆ ಎಡಿಟಿಂಗೆಲ್ಲ ರಾತ್ರಿಯೆಲ್ಲ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನು KRG ಆಫೀಸಲ್ಲೇ. ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಕೆಲಸ ಮಾಡಬೇಕಾ ಅಂದರೆ ನಿಜವಾಗ್ಲೂ ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗೋದು. ಯಾಕೆಂದರೆ ಹಗಲು ರಾತ್ರಿ ಕೂತು ಇದು ತುಂಬ ಚೆನ್ನಾಗಿ ಆಗಬೇಕು, ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ. ನನಗೂ ಅಷ್ಟೇ ಕೆಲವೊಂದು ಟಿಪ್ಸ್ಗಳು, ಸರ್ ಈ ಥರ ಏನಾದ್ರು ಟೋನಲ್ಲಿ ಈ ಥರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಾ, ಈ ಥರ ನೀವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು. ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಬಟ್ ಈ ಪ್ರೋಸೆಸ್ ಏನಿದೆ ಇದರಲ್ಲಿ ಬಹಳ ಖುಷಿಯಾಗುತ್ತೆ. ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು. ಸಾರಿ, ಅಲ್ಲ, ಅವನಿಗೆ ತಮಾಷೆ ಮಾಡಿದ್ದೆ ಆ್ಯಕ್ಚುಲಿ. ಇರಲಿ, ಚೇತನ್, ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಕೃತಿ ಹೊರಗೆ ಬರ್ತಾ ಇದೆ. ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಬರ್ತಾ ಇದೆ.
ZEE5 ತನ್ನ ಎಲ್ಲ ಸಾಧ್ಯತೆಗಳನ್ನು ಆ ಆ್ಯಡ್ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಕನ್ನಡದ ಎಲ್ಲ ಊರಿನ ಕಥೆಗಳನ್ನು ಅವರು ಮಾಡುವ ಪ್ರಯತ್ನ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ. ZEE5 ನಿಜವಾಗ್ಲೂ ಒಳ್ಳೆಯದಾಗಲಿ. ಹಾಗೂ ಶೋದ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ. ನಿಜವಾಗ್ಲೂ ನನ್ನ ಎಲ್ಲ ಪತ್ರಕರ್ತ ಮಿತ್ರರಿದ್ದೀರಿ. ನೀವು ಯಾವಾಗಲೂ ನಮ್ಮನ್ನು ಹರಿಸಿದ್ದೀರಿ, ಈಗಲೂ ಹರಿಸ್ತೀರಿ. ಸುಬ್ರಹ್ಮಣ್ಯ ಸರ್, ನೀವೇ ಹಿರಿಯರಿದ್ದೀರಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು. ನಮಸ್ಕಾರ. Thank you so much, Arun sir.